ನಿನ್ನ ಫೋನ್ ನಂಬರ್ ಕೊಡು. ಯಾಕೆ? ಹೇಳ್ತೀನಿ, ಕೊಡು. 9964. ಹಾಂ, ನಂದೇ ಮೆಸೇಜು. ಓಪನ್ ಮಾಡಿ ನೋಡು. ತಗೋ, ನಿನಗೋಸ್ಕರವೇ ತಂದೆ. ನಿನಗೆ ಇದರ ಅವಶ್ಯಕತೆ ಇದೆ. ಏನು ಅನಿಸ್ತಾ ಇದೆ? ನನ್ನ ಹುಡುಗಿ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದಾಳೆ. ಫೋಟೋ ಕಳಿಸಿದಕ್ಕೆ ಥ್ಯಾಂಕ್ಸ್. ಅವಳು ನನ್ನ ತಪ್ಕೊಂಡಿದ್ದಾಳೆ. ನನ್ನ ಹುಡುಗಿ ಯಾವುದೋ ಟೆಡಿಬೇರ್ನ ತಪ್ಕೊಂಡ್ರ ತರ ಫೀಲ್ ಆಗ್ತಾ ಇದೆ. ನಾನು ಟೆಡ್ಡಿ ಬೇರ 4 ವರ್ಷದಿಂದ ಪ್ರೀತಿಸ್ತಿದ್ದೀನಿ ಅವಳನ್ನ. ಹಂಗಂದ್ರೆ ನಿಂಗೆ ಅವಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಏನ್ ಮಾಡೋದ್ರಿಂದ ಸರ್? ಎನಿ ಸಜೆಷನ್ಸ್? ನಿಮ್ಮಂತ ಒನ್ ಸೈಡ್ ಲವರ್ಗಳಿಗೆ ನಾಚಿಕೆ, ಮಾನ, ಮರ್ಯಾದೆ ಏನು ಇರಲ್ಲಲ್ವಾ? ಒಂದು ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊ. ನಾವು ಒಬ್ಬರನ್ನ ಎಷ್ಟು ಪ್ರೀತಿಸ್ತಿದೀವಿ ಅನ್ನೋದಕ್ಕಿಂತ ನಮ್ಮನ್ನ ಅವ್ರು ಎಷ್ಟು ಪ್ರೀತಿಸ್ತಿದಾರೆ ಅನ್ನೋದೇ ಇಂಪಾರ್ಟೆಂಟ್. ನೀನ್ ಹೇಳಿದ ಪ್ರಕಾರ ನೀನ್ ಎಷ್ಟು ಲವ್ ಮಾಡ್ತಿದ್ಯಾ ಅನ್ನೋದು ಅವಳು ನೀನ್ ಎಷ್ಟು ಲವ್ ಮಾಡ್ತಿದ್ದಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ನಾಳೆ ಅವಳಿಗೆ ನಿನ್ ಮೇಲೆ ಒಂಚೂರು ಇಂಟ್ರೆಸ್ಟ್ ಕಡಿಮೆ ಆದ್ರೂ ನಿನ್ಗೂ ಅವಳ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಡುತ್ತೆ. ನೀನ್ ಈ ಫೋಟೋಸ್ ನಂಗೆ ತೋರಿಸ್ತಿದ್ಯಾ ಅಂತಂದ್ರೆ ನಾನು ಇದನ್ನ ನೋಡಿದ್ರೆ ನನ್ನ ಲವ್ ಹೊರಟೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಂತು. ಅಷ್ಟೇ ನಿಂದು ವೀಕ್ಲಿ ಅನ್ಸ್ಕೊಂಡು ಹೊರಟೋಗುತ್ತೆ. ಆದ್ರೆ ನನ್ನ ವಿಷಯದಲ್ಲಿ ಹಂಗಲ್ಲ. ಅವ್ನ ಐಯನ್ ಬುಲ್ಡೋಜರ್ ತಂದು ಕೂತಿದ್ರೆ ತಾಜ್ ಮಹಲ್ ಬಿದ್ದೋಗ್ಬೋದು. ಆದ್ರೆ ನನ್ನ ಲವ್ ಬುಲ್ಡೋಜರ್ ಅಲ್ಲ. ಯಾವ ಭೂಕಂಪ ಬಂದ್ರು ಜಗ್ಗಲ್ಲ. ನನ್ನ ಲವ್ ಬೇರೆ ಲೆವೆಲ್ ಬ್ರದರ್. ನಿನ್ನ ಟ್ರೂ ಲವ್ ಇಲ್ಲ, ಟ್ರಸ್ಟ್ ಮೀ. ನಿನ್ನ ನೀನು ಮೋಸ ಮಾಡ್ಕೊಂತಿದ್ಯಾ. ಆದಷ್ಟು ಬೇಗ ಅಕ್ಷತ ಬಿಟ್ಬಿಡು. ನಿನ್ ಟ್ರೂ ಲವ್ ಎಲ್ಲೋ ಇರುತ್ತೆ, ಅದನ್ನ ಉಟ್ಕೊಂಡು ಹೋಗು. ತಗೋ, ಸೈಡ್ ಡಿಶ್ ಬೇಕಾಗುತ್ತೆ, ಇಟ್ಕೋ. ಅಕ್ಷತಾಗ ನನ್ನ ಕಡೆಯಿಂದ ಬರ್ಡೇ ವಿಷಯ ಹೇಳ್ಬಿಡು, ನಿನ್ ಕಡೆಯಿಂದ ಬಾಯ್ ಹೇಳ್ಬಿಡು. ಒನ್ ಸೈಡ್ ಲವರ್ಗಳನ್ನ ಯಾವತ್ತೂ ಚೀಪಾಗಿ ನೋಡಕ್ ಹೋಗ್ಬೇಡ. ನಾವು ಒಂದ್ಸರಿ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಯಾವತ್ತೂ ಬದಲಾಗಲ್ಲ. ಫ್ರೆಂಡ್ಶಿಪ್ ಅಲ್ಲಿ ನಂಬರ್ ಕೊಟ್ಟು ವಾಟ್ಸಪ್ ಮಾಡಿದ್ರು ಇಲ್ಲ ವಿನೆ, ಗುಂಡಿಗೆ ಮೇಲೆ ಬಂದಿಟ್ಟು ಹ್ಯಾಂಡ್ಸ್ ಅಪ್ ಮಾಡಿದ್ರು ಇಲ್ಲ ವಿನೆ.